ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮದೇವ. ಪ್ರಪ್ರಥಮವಾಗಿ ಕ್ಷೇತ್ರದ ಗ್ರಾಮದ ಅಧಿದೇವರಾದಂತಹ ಶ್ರೀ ಪತ್ಲೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪತ್ಲೇಶ್ವರನ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಮಣಿನಾಗರ ಇವರು ವಿಷದ ಹುತ್ತಕ್ಕೆ ಹಾಲೆರೆದ ಮುತ್ತೈದೆ, ಅರ್ಥಾತ್ ಯುದ್ಧ ಭೂಮಿಯಲ್ಲಿ ಕೊಪ್ಪಿ ನಿಂತ ಖಳನಾಯಕರು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಮಂಜುನಾಥ್ ಮಹಾಸ್ವಾಮಿಗಳು ಮೂರ್ನಾಮತ್ ಇವರು ವಹಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನ ನಮ್ಮೂರಿನ ಶ್ರೀ ಗಂಗಯ್ಯ ಹಿರೇಮಠ ಸ್ವಾಮಿಗಳು ವಹಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶದ ಪಾದ ನಮಸ್ತೆ 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 ನಮಃ. ಬೆಳಗ ಬೆಳಗ ಏಕದಂತ ಬಚ್ಚೆ ಕಲ್ಲು ಪಾನಿ ಮೆಟ್ಟು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು. ಸರಿಗಮ ಪದನಿ ಸಂಗೀತದ ಹರಿಕಾರನೇ ಹೃದಯ ತರಂಗದ ವಿಣ್ಣೆ ಮೀಟಿದ ವೈನಿಕ ನೀನೇ ನಿನಗಾನದ ಸ್ವರಗಾನಯನ ಆಲಾಪಕ್ಕೆ ತನ್ನ ತಾನೆ ಮರಿ ತಂತಿ
ವಿಘ್ನ ವಿನಾಶಕನನ್ನ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಕ್ಕಾಗಿ ಸಂಗೀತ ಬಳಗಕ್ಕೆ ನಮ್ಮ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ. ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಇವರು ಅರ್ಪಿಸುತ್ತಿರುವ ಸುಂದರ ಸಾಮಾಜಿಕ ನಾಟಕ ವಿಷದ ಹುತ್ತಕ್ಕೆ ಹಾಲೆರೆದ ಮುತ್ತೈದೆ, ಅರ್ಥಾತ್ ಯುದ್ಧ ಭೂಮಿಯಲ್ಲಿ ಕೊಬ್ಬಿ ನಿಂತ ಖಳನಾಯಕರು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಶ್ರೀ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಮೂರ್ನಾಮಠ್ ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಗಂಗಯ್ಯ ಸ್ವಾಮಿಗಳು ಹಿರೇಮಠ್ ಇವರಿಗೂ ಕೂಡ ನಮ್ಮ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ಹಾಗೂ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ಗ್ರಾಮದ ನಿವೃತ್ತ ನೌಕರಿಗೂ ಹಾಗೂ ಹಿರಿಯರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಸರ್ವ ಅತಿಥಿ ಮಹೋದಯರಿಗೂ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಾಟಕಕ್ಕೆ ಶೋಭೆಯನ್ನು ತಂದುಕೊಡ್ತಕ್ಕಂಥ ತಮ್ಮ ಸಂಗೀತ ಬಳಗಕ್ಕೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸರ್ವ ತಂದೆ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಸರ್ವರಿಗೂ ಮೊದಲೊಮ್ಮೆ ಸ್ವಾಗತವನ್ನ ಕೋರುತ್ತಾ ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಜೊತೆಗೆ ರಿಬ್ಬನ್ ಅನ್ನ ಕಟ್ ಮಾಡುವ ಮೂಲಕ ಉದ್ಘಾಟನೆ ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಅತಿಥಿ ಮಹೋದಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಈ ಒಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಸರ್ವ ವೇದಿಕೆ ಮೇಲೆ ಆಸೀನರಾದಂಥ ಅತಿಥಿ ಮಹೋದಯರಿಗೂ ಹಾಗೂ ಪೂಜ್ಯರಿಗೂ. ಈ ಒಂದು ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಟಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಒಂದು ನಾಟಕವನ್ನು ಉದ್ದೇಶಿಸಿ ನಾಟಕದ ಕುರಿತು ಅನಿಸಿಕೆಯನ್ನ ಶ್ರೀ ಪುಲಿಕೇಶಿ ಪಾಂಡುರಂಗ ಜಕ್ಕನಗೌಡ್ ವಿಂಗ್ ಕಮಾಂಡರ್ ಯಲಹಂಕ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯತೆ ಮಾಡಿದ ಮುರ್ನಾಳ ಮಳೇಂದ್ರ ಸ್ವಾಮಿಗಳು ಹಾಗೂ ಗಂಗಯ್ಯ ಹಿರೇಮಠ್ ಸ್ವಾಮಿಗಳು ಹಾಗೂ ಸ್ಟೇಜ್ ಮೇಲೆ ಆರಾಧಿತರಾದ ಎಲ್ಲ ಮಹನೀಯರು, ತಂದೆ ತಾಯಿಗಳು, ನನ್ನ ಗುರು ಹಿರಿಯರು ಹಾಗೂ ನನ್ನ ಸ್ನೇಹಿತರು, ಇವತ್ತಿನ ಒಂದು ಕಾರ್ಯಕ್ರಮ
ತುಂಬ ಸಂತೋಷದ ಒಂದು ಕಾರ್ಯಕ್ರಮ. ಏಕೆಂದರೆ ಆಲ್ಮೋಸ್ಟ್ 15 ವರ್ಷ ಆದಮೇಲೆ ನಾನು ಈ ಕಾರ್ತಿಕ್ ಮಾಸಕ್ಕೆ ನಾ ಬಂದಿರೋದು. ನಮ್ಮ ತಂದೆಯವರ ಜೊತೆಗೆ ಬರ್ತಾ ಇದ್ದೆ ಮುಂಚೆ, ಬಟ್ ನಾಳೆಗೆ 11 ವರ್ಷ ಆಯಿತು ಅವ್ರು ತೀರೋಗಿ. ಅದಾದಮೇಲೆ ಅವಾಗ ಬರ್ತಾ ಇದ್ರು, ಈ ಒಂದು ಟೈಮ್ ಆಗಿ ಬಂದಿದ್ದಿಲ್ಲ. ಸೊ ಇದಕ್ಕೆಲ್ಲ ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೆ ಹಾಗೂ ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲ ತುಂಬ ಧನ್ಯವಾದಗಳು. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ನನಗೆ ಖುಷಿ ಏನಾಗ್ತಾ ಇದೆ ಅಂದರೆ, ನಮ್ಮ ಒಂದು ಸಂಸ್ಕೃತಿ ಮತ್ತು ನಮ್ಮ ಮೂಲ ನಮ್ಮ ಊರಿನ ಒಂದು ಸಾಂಸ್ಕೃತಿಕ ಧಾರ್ಮಿಕ ಏನೇ ಕಾರ್ಯಕ್ರಮಗಳು ಇರುತ್ತವೆ ಅವನ್ನ ನಾವೆಂದೂ ಮರೆಯಬಾರದು. ನಮ್ಮದು ಮೂಲ ಹುಟ್ಟು ನಾವು ಹಳ್ಳಿಯಿಂದ ಬಂದಿರೋದು, ಹಳ್ಳಿಯಿಂದ ನಾವು ಸಿಟಿಗೆ ಹೋಗಿರೋದು. ಅದೇ ಜೊತೆಗೆ ಎಷ್ಟು ಜನ ಬೇರೆ ಕಡೆಯನ್ನು ಕೆಲಸ ಮಾಡ್ತಿರ್ಬೋದು, ಬಟ್ ನಮ್ಮ ಮೂಲ ಅನ್ನೋದು ನಾವು ಮರೆಯಬಾರ್ದು ಅಂತ ಒಂದು ಉದ್ದೇಶ. ಅದ್ರ ಜೊತೆಗೆ ತುಂಬ ಮೇನ್ ಹೇಳ್ಬೇಕಂದ್ರೆ, ಈ ಊರಿನ ಒಂದು ಒಳ್ಳೆಯದೇನಂತಂದರೆ, ಆಫ್ಟರ್ ಲಾಂಗ್ ಟೈಮ್ ಭಾಳ ದಿವಸ ಆದಮೇಲೆ ಏನು ನೋಡ್ತಾ ಇದೆ ಅಂದರೆ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಮಂದಿರಗಳು ಜೀರ್ಣೋದ್ಧಾರ ಆಗಿದ್ದಾವೆ. ಸೊ ನಮ್ಮ ವಿಲೇಜ್ನು ಡೆವಲಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗಿನ ಯುವಕರಿಗೆ ನಾ ಏನು ಹೇಳೋದು ಬಯಸೋದು ಅಂದರೆ, ಚೆನ್ನಾಗಿ ಓದಿ, ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಅನ್ನೆಸಲ್ಲಿ ಯಾವುದೇ ಒಂದು ಚಟಗಳಿಗೆ ಗುಲಾಮರಾಗಬೇಡಿ. ಯಾವುದೇ ಒಂದು ಇದ್ರೂ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಒಳ್ಳೆಯ ಒಂದು ಅವಕಾಶಗಳಿದ್ದಲ್ಲಿ ಓದಿ ಮುಂದುವರಿಬೇಕು ಅನ್ನೋದು ಎಲ್ಲರಿಗೂ ಒಂದು ಕೋರಿಕೆ. ಇದೇ ರೀತಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು ಈಗ ಪ್ರೆಸೆಂಟ್ಲಿ ಏರ್ಫೋರ್ಸ್ ವಿಂಗ್ ಕಮಾಂಡರು. ಎಲ್ಲ ಗುರುಹಿರಿಯರ ಆಶೀರ್ವಾದ, ಅದೇ ಜೊತೆಗೆ ಕೊತ್ಲಪ್ಪ ದೇವರದ ಒಂದು ಇದ್ರ ಮೇಲೆ ನಾವೆಲ್ಲ ಮುಂದುವರೆದಿದ್ದೀವಿ. ಅದೇ ರೀತಿ ನಾನು ನಿಮಗೆ ಯುವಕರಿಗೆ ಹೇಳ್ಬೇಕಂದ್ರೆ, ಚೆನ್ನಾಗಿ ಓದಿ ಆ್ಯಂಡ್ ಸ್ವಲ್ಪ ಕಷ್ಟಪಡಬೇಕು. ಕಷ್ಟಪಟ್ಟ ಮೇಲೆ ಸುಖ ಸಿಗೋದು. ಸೊ ಅದೇ ರೀತಿ ನಮ್ಮ ದೇಶ, ನಮ್ಮ ರಾಜ್ಯ ಏನಿದೆ ಮತ್ತು ಅದಕ್ಕೆ ಕೊಡುಗೆ ಕೊಟ್ಟಂಥ ಎಲ್ಲ ರಾಷ್ಟ್ರೀಯ ನಮ್ಮ ಫ್ರೀಡಮ್ ಫೈಟರ್ಸ್ ಇರಬೇಕು, ಸ್ವತಂತ್ರದ ಸೇನಾನಿಗಳು, ಅದ್ರ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಯಾರು ಕೊಡುಗೆ ಕೊಟ್ಟಿದ್ದಾರೆ ಅವ್ರನ್ನ ಮರಿಬಾರದು. ಅದೇ ಒಂದು ದಾರಿಯಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು. ಸೊ ನನಗೆ ಅನಿಸಿಕೆ ಅಂದರೆ, ಈ ಭಾಳ ದಿವಸ ಆದಮೇಲೆ ರಾಜಕೀಯ ಎಲ್ಲ ಭಾಳ ಬೆಳೀತಾ ಇದೆ. BJP, ಕಾಂಗ್ರೆಸ್ಸು, JDS ಅದೆಲ್ಲ ಅವನ್ನೆಲ್ಲ ಏನೇ ಇದ್ರೂ ನಮ್ಮದು ಮೂಲ ಒಂದು ಸಂಸ್ಕೃತಿ, ನಮ್ಮದೊಂದು ಸಂಸ್ಕೃತಿ, ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ, ಅದನ್ನೆಂದೂ ಬಿಟ್ಟು ಕೊಡಬಾರ್ದು. ಅನಾದಿ ಕಾಲದಿಂದ ಎಲ್ಲ ಮುಂಚೆ ಬ್ರಿಟಿಷರು ಆಡಳಿತ ಮಾಡಿ ಹೋದ್ರು, ಆಮೇಲೆ ಮೊಘಲರು ಬಂದು ನಮ್ಮ ಭಾರತ ದೇಶವನ್ನು ಹಾಳು ಮಾಡಿ ಹೋದ್ರು. ಸೊ ನಮ್ಮ ಸ್ವಂತ ಒಂದು ರಾಜಕೀಯ ಒಂದು ಉದ್ದೇಶಕ್ಕೆ ನಮ್ಮ ದೇಶ ಮತ್ತು ನಮ್ಮ ನಾಡು ಅದರ ಸಂಸ್ಕೃತಿನ ಮರಿಬಾರ್ದು ಅನ್ನೋದು ಒಂದೇ ಒಂದು ನಿಮ್ಗೆ ಹೇಳೋದು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಸಂತೋಷ. ಆ್ಯಂಡ್ ಅಟ್ ದ ಸೇಮ್ ಟೋಕನ್ ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್. ಇದೇ ಒಂದು ಸಂಸ್ಕೃತಿಯನ್ನು ಬೆಳೆಸಿ ಚೆನ್ನಾಗಿ ಮುಂದುವರಿಸಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಓಂ ಗಂ ಗಣಪತಿ ನಮಃ. ನಮ್ಮೂರಿನ ಆರಾಧ್ಯ ದೈವ ಪತ್ರೀಶ್ವರನಿಗೆ ನಮಸ್ಕಾರ ತಿಳಿಸುತ್ತಾ, ಹನುಮಂತನಿಗೆ, ಬಸವಣ್ಣ, ದುರ್ಗಾದೇವಿ, ದ್ಯಾಮವ್ವ, ಮಳೆಯಪ್ಪಜ್ಜರ ಮಹಾರಾಜರಿಗೆ ಶಿರಸ ನಮಸ್ಕಾರಗಳು ತಿಳಿಸುತ್ತಾ, ಈಗ ಸನ್ಮಾನ ಸಮಾರಂಭ ಪ್ರತಿಯೊಬ್ಬ ನಿವೃತ್ತರಿಗೆ ಮತ್ತು ಉದಾರ ದಾನಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇನೆ. ಇದು ಮೊದಲನೇದಾಗಿ ಶ್ರೀ 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 ಮೌನೇಶ್ವರ ಮಹಾಸ್ವಾಮಿಗಳು ಮೂರ್ನಾಳ್ ಮಠ, ದಯವಿಟ್ಟು ನಿಂದ್ರಿ. ಇವರು ಪವಾಡ ಪುರುಷರು. ಅವರು ಬಂದ ಪವಾಡವನ್ನು ಹೇಳ್ತೀನಿ ನಾನು ಈಗ ನಿಮ್ಗೆ. ಮೇಡಮ್, ನಮ್ಮ ನರ್ಸ್ ಬೈ ಮೇಡಮ್ ಅವ್ರು ಈಗ ಅದಾರ. ಇವರು 3 ಹೆಣ್ಣು ನಡೆದು ಆಪರೇಷನ್ ಮಾಡಿಸ್ಕೊಂಡಿದ್ದರು. ಅಜ್ಜಾರ ಅಪ್ಪಾರ ಬಂದರು ಅವ್ರ ಮನೆಗೆ. ಮುಂದೋಸ್ ನೀ ಗಂಡು ಹಿಡಿತೀವ ಅಂತ ಹೇಳಿದ್ರು. ಮುಂದೋಸ ಅವ್ರಿಗೆ ಒಂದು ಗಂಡ ಅದಾರ ಕೇಳಿ, ಇಲ್ಲೇ ಅದಾರ ಅವರು, ಪ್ರತ್ಯಕ್ಷ ಸಾಕ್ಷಿ. ಇವರು ಪವಾಡ ಕೊಡಿಸೋದು. ಈಗ ಸನ್ಮಾನ್ಯ ಮೌನೇಶ್ವರ ಸ್ವಾಮಿಗಳಿಗೆ ನನ್ನಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಬಂಧುಗಳೇ, ಅಜ್ಜರ ಸಂಕಲ್ಪ ಏನೈತಿ ಅಂದ್ರೆ, ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 19ನೇ ತಾರೀಕಿನ ದಿನದಂದು
ಲಕ್ಷ ದೀಪೋತ್ಸವವನ್ನು ಮೂರ್ನಾಳ ಮಠದೊಳಗೆ, ಹೊಸ ಮೂರ್ನಾಳ ಮಠದೊಳಗೆ ಮಾಡುವುದರೊಂದಿಗೆ ನಾಡಿನ ಸುಖ ಸಮೃದ್ಧಿ ಹಾಗೂ ಇಡೀ ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಲಕ್ಷ ದೀಪಗಳನ್ನು ಹಚ್ಚುವುದರ ಮೂಲಕ ಅವರೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಿಕ್ಕತ್ತಾರ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಚಂದ್ರಗೌಡರು ಹಾಗೂ ಡಾಕ್ಟರ್ ಕೋಳಿಯವರು ಬರಬೇಕು. ಅವರೆಲ್ಲರೂ ಸೇರಿ ಅಜ್ಜರಿಗೆ ಗೌರವಿಸಬೇಕು, ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾ, ಅವರ ನುಡಿಗಳೇ ಹಾಗೆ, ಅವರ ಮಾತುಗಳೇ ಹಾಗೆ, ಅಂತ ಶ್ರೇಷ್ಠರನ್ನು ಗೌರವಿಸಿದ್ದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ಸಂಗತಿ. ಎರಡನೇದಾಗಿ ಈಗ ಎರಡನೇದಾಗಿ ನಮ್ಮೂರಾಗ ಅದ್ಭುತ ಸ್ವಾಮಿಗಳವರ ಗಂಗೆ ಅಂತ ನಾನು ಸಾಕಷ್ಟು ಸಲ ಅವ್ರ ಕಡೆ ಪಂಚಾಂಗದ ಮಾಹಿತಿಗಳನ್ನ ಕೇಳ್ಕೊಂಡಿದ್ದೀನಿ. ಅವ್ರನ್ನ ಕೇಳಾರ್ದೆ ಅವ್ರ ಮೇಲೆ ಸಂಶಯ ಬಂದು ಮತ್ತೆ ಬೇರೆ ಬೇರೆ ಕಡೆ ಕೇಳಿದೆ. ಕರೆಕ್ಟ್ ಬಂದದ್ದ ಈ ಅಜ್ಜರು ಬಾಡಿ ಪವರ್. ಈಗ ಯಾವುದು ಬೇವೂರು, ಹೊಳ್ಳೂರು, ಭಗವತಿ ಅಲ್ಲಿಂದ ಮಂದಿ ಬಂದು ನಮ್ಮನ್ನ ಕೇಳಕತ್ತಾರೆ. ಈಗ ಗಂಗಾ ಅಜ್ಜರಿಗೆ ಸನ್ಮಾನವನ್ನ ಡಾಕ್ಟರ್ ಅರವಿಂದ ಕೋವಳ್ಳಿ ಸಾಹೇಬರಿಂದ ನೆರವೇರಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವರು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ಈಗ ನಮ್ಮೂರಾಗ 35 ವರ್ಷ ಅಂಗನವಾಡಿಯ ಮುಖ್ಯ ಶಿಕ್ಷಕರಾಗಿ ನಮ್ಮೂರು ಸಂಬಾಯ್ತೂರು ಅಂತೇಳಿ ಎಲ್ಲಿ ವರ್ಗ ಆಗ್ಲಾರ್ದ ಇದೇ ಊರಾಗ ನಾವು 35 ವರ್ಷ ಮಾಡಿ ಹೆಸರನ್ನ ಪಡೆದುಕೊಂಡಂತ ಹನುಮವ್ವ ತಳವಾರ್ ಅಂಗನವಾಡಿ ಶಿಕ್ಷಕರು ಇವರಿಗೆ ತೀರ್ಥಪ್ಪನವ್ರ ಮೇಡಮ್ ಅವರ ಕಡೆಯಿಂದ ಸನ್ಮಾನ. ಪಾರ್ವತಿ ರಂಗಣ್ಣವರ ವೇದಿಕೆ ಮೇಲೆ ಬರಬೇಕು, ಸನ್ಮಾನ ಮಾಡಬೇಕು ನೀವು. ಶ್ರೀಮತಿ ಸುಜಾತ ಸಿಸನಹಳ್ಳಿ ಮೇಡಮ್, ನರ್ಸ್ ಮೇಡಮ್ ಅವರು. ಇವರು ಕಳೆದ ವರ್ಷ ನಮ್ಮೂರಾಗ ಇವರು 35ರಿಂದ 40 ವರ್ಷ ಸೇವೆಯನ್ನು ಸಲ್ಲಿಸ್ಯಾರ. ನಮ್ಮೂರಾಗ ಆಗ್ಯಾರ, ನಮ್ಮೂರಾಗ ಎಲ್ಲರೂ ಬರ್ತಾರೆ. ನಾವು ಮಾರ್ತಿ ಕೆಲಸ ಅವ್ರನ್ನ ಪಟ್ಟಿ ಕೇಳಿಲ್ಲ ಜೀರ್ಣೋದ್ಧಾರ ಸಮಿತಿಗೆ. ನನ್ನ ಯಾಕೆ ಬಿಟ್ಟು ಅಂತ ಜಗಳ ತಗದಾರ ಅವರು. ಅಂತ ಒಳ್ಳೆಯ ಮನಸ್ಸಿನವರವರು ರಾಮರಾಜ್ ನಮ್ಮೂರಿ ನಮ್ಮೂರಿನ ಆಡಳಿತವನ್ನ ತಮ್ಮ ಕೈಯಲ್ಲಿತ್ತಿಕೊಂಡಂತಹ ಮೇಡಮ್ ತೀರ್ಥಪ್ಪನವರು ಮೇಡಮ್ ಅವರಿಗೆ ಸನ್ಮಾನ. ಪಾರ್ವತಿ ರಂಗನವ್ರ ಕಡೆಯಿಂದ ತೀರ್ಥಪ್ಪನವರು ಮೇಡಮ್ ಅವರಿಗೆ ಸನ್ಮಾನ. ಮುತ್ತು ಮಳಗೌಡರ
ಮತ್ತು ಮೂಲಿಮನಿ ರಾಮನಗೌಡ ಮೂಲಿಮನಿ ಪಂಚಾಯತಿ ಮೆಂಬರ್ ಇವರಿಗೆ ಮಲ್ಲು ನಾಗನೂರು ಇವರಿಂದ ಮಲ್ಲು ನಾಗನೂರು ಇವರಿಂದ ಫೋಟೋ ತಗೊಳ್ಳಿ. ಮತ್ತು ರಾಮನಗೌಡ ಮೂಲಿಮನಿ ಕೊತ್ಲಪ್ಪ ಹೂಗಾಡಿಯವರಿಗೆ ಚಂದ್ರಗೌಡ ಮಾಡುವವರಿಂದ ಕೊತ್ಲಪ್ಪ ಬರ್ರಿ ನಮಗೆ ಯಾತ್ರ ಆಗುತ್ತೆ ಕೊತ್ಲಪ್ಪ ಹೂಗಾರ್ ಗಾದಿ ಗ್ರಾಮೋದ್ಯೋಗ ಮುಖ್ಯ ಶಿಕ್ಷಕರು ಮುಖ್ಯ ಗುರುಗಳು ಇವರಿಗೆ ಮಾಲಾರ್ಪಣೆ ಬಾಬುಗೌಡ ಪಾಟೀಲ್ ಅವರಿಂದ ನಂತರದಲ್ಲಿ ನಮ್ಮೂರಿನವರೇ ಆದ ನಿಮಗೆ ಅಲ್ಲಿಗೆ ಪರಿಚಯ ಇಲ್ಲವರು ನಮ್ಮೂರಿನವರಾದ ನಿಮಗೆ ಅಲ್ಲಿಗೆ ಪರಿಚಯ ಇರಕ್ಕೆ ಮೋಸ್ಟ್ಲಿ ನಮ್ಮ ಊರಾಗಿಲ್ಲವರು ನಮ್ಮ ರಾಜು ನಾಗನಗೌಡ ಅವ್ರ ಕಾಕರು ವೆಂಕನಗೌಡ ಜಕ್ಕನಗೌಡ್ರು ಇವರು. ನಾವು ಅವ್ರಿಗೆ ಏನು ಕೇಳಿದ್ದಿಲ್ಲ ಏನು ಮಾಡಿದ್ದಿಲ್ಲ, ಸುಮ್ಮ ಪೇಂಟ್ ಹಚ್ಚಕ್ಕಂತ 10,000 ರೂಪಾಯಿ ಕೊಟ್ಟಿದ್ರು. ಅವರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರಿದ್ರು. ಅವರಿಗೆ ಸನ್ಮಾನ ಮುತ್ತಪ್ಪ ಗೋಪಾಲಪ್ಪನವರಿಂದ. ಧನ್ಯವಾದಗಳು ಜಕ್ಕನಗೌಡ ಸರ್ಗೆ. ಈಗ ವೆರಿ 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 ಇಂಪಾರ್ಟೆಂಟ್ ನಿಮ್ಮ ಕೈ ಕೊಟ್ಬಿಡ್ತಿದ್ನಲ್ರಿ, ಮಾಡ್ಯಾರ ಮಾಡ್ರಿ, ಯಾಕೆ ನಾನು ಹೇಳ್ತೀರಿ? ಏನು ಸ್ವಲ್ಪ ಹೇಳ್ಬೇಕಾಯ್ತು ಹೇಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಜೀರ್ಣೋದ್ಧಾರ ಸಮಿತಿಗೆ ಪಟ್ಟಿ ಚಲವಾಗಿದ್ದ ನಮ್ಮ ಪುಲಕೇಶಿ ಸಾಹೇಬರಿಂದ. ಯಾಕಂತ ಕೇಳಿದ್ರೆ ಅವರು ರಾಜನ ಕೈ 10,000 ರೂಪಾಯಿ ಕೊಟ್ಟು ಇದಕ್ಕೆ ಚಲೋ ಪೇಂಟ್ ಹಾಕಂತ ಹೇಳಿದ್ರು. ಅವ್ರ ಹಿಂದನ ಅವ್ರ ಸಿಸ್ಟರ್ ಶೈಲಾ ಜಕ್ಕನಗೌಡ ಅವ್ರು 10,000 ಕೊಟ್ಟರು. ಮತ್ತು ನಮ್ಮ ಅಂಕಲ್ ಮಾಸ್ತರ್ ಅವ್ರು 10,000 ಕೊಟ್ಟರು. ಅವ ರಾಜ 10,000 40,000 ರೂಪಾಯಿ ಐದ್ರಿಂದ 5 ವರ್ಷ ಇಟ್ಕೊಂಡ ನಾವು ಕಿಶದಾಗ. 5 ವರ್ಷ ಆಗಿಂದ ನಾವು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಮೂಲ ಕಾರಣರು ಇವರು. ಅವರಿಗೆ ಸನ್ಮಾನ ಮಳೆಪ್ಪಜ್ಜ ಮೌನೇಶ್ವರ ಸ್ವಾಮಿಗಳಿಂದ. ಇವರು ಸಾಹೇಬರ ಪೋಸ್ಟು ದೇಶದೊಳಗೆ ಕೇವಲ 2 ಕರೆದಿದ್ರು. ಒಂದು ಕರ್ನಾಟಕದಿಂದ ಇವರು ಭರ್ತಿ ಆಗ್ಯಾರ, ಇನ್ನೊಂದು ಮಧ್ಯಪ್ರದೇಶದಿಂದ ಭರ್ತಿ ಆಗ್ಯಾರ. ದೊಡ್ಡ ಪೋಸ್ಟ್ ಅದು. ನಾಳೆ ಒಂದಿಲ್ಲ ಒಂದು ಟೈಮ್ದಾಗ ಪೂರ ಏರ್ಫೋರ್ಸ್ ಇಲಾಖೆನ ಅವ್ರ ಕೈಯಾಗ ಅಂಡರ್ದಾಗ ಒಂದು ಇದೇ ಇಲ್ಲ. ಈಗ ಸಮಯದ ಅಭಾವದ ಮೂಲಕ ಎಂ.ಡಿ. ಜುಟ್ಟಪ್ಪನವರವರು 35 ವರ್ಷ ಸುದೀರ್ಘ ಮುಖ್ಯ ಗುರುಗಳಾಗಿ ಸೇವನೆ ಸಲ್ಲಿಸಿದ್ದಾರೆ. ನಮ್ಮ
ರಂಗನಗೌಡ ಗೋಪಾಲಪ್ಪನವರ ಮಹಾದಾನಿಗಳು ಅವರ ಪರವಾಗಿ ಮುತ್ತು ಮಲ್ಲಗೌಡ ಅಂತ ಬರಬೇಕು. ಮುತ್ತು ಮಲ್ಲಗೌಡರು ಅವರ ಕಾಕಾರ ಪರವಾಗಿ ನಾಗನಗೌಡರ ಪರವಾಗಿ ಮುತ್ತು ಮಲ್ಲಗೌಡರು ಬರಬೇಕು. ಐನಗೌಡ ಜಕ್ಕನಗೌಡ ಪರವಾಗಿ ಗೋವಿಂದಗೌಡ ಬರಬೇಕು. 4 ಮಂದಿ ಕುಂತು ಈಗ ಟೈಮ್ ಆಕೈತಿ ಅಂತ ಹೇಳಕತ್ತಾರ. ದಯವಿಟ್ಟು ಬೇಗ ಬೇಗ ಮುಗಿಸ್ಬೇಕಾಗೈತಿ. ಈಗ ನಾನು ಫೋಟೋ ಐನಗೌಡ ಜಕ್ಕನಗೌಡ ಪರವಾಗಿ ಗೋವಿಂದಗೌಡ ಜಕ್ಕನಗೌಡ, ಎಂ.ಡಿ. ಜೋಟಪ್ಪನವರು, ಐನಗೌಡ ಜಕ್ಕನಗೌಡರು DC ಆಫೀಸ್ನಲ್ಲಿ DC ಸಾಹೇಬ್ ವಿದ್ಯಾಲಯ ಮ್ಯಾನೇಜರ್ ಇದೆ. ಕ್ಲಾಸ್ 1 ಮ್ಯಾನೇಜರ್ 51,000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ ನಮ್ಮ ನಿರ್ವಂತರ ಸಂಸ್ಥೆಗೆ. ರಂಗನಗೌಡ ಗೋಪಾಲಪ್ಪನವರ ಅವರ ಪರವಾಗಿ ಅವರ ಮಗ ಒಂದೆರಡು ಮಾತು ಹೇಳ್ತೀನಿ ನಾ ಬಾ. ರಂಗನಗೌಡ ಜಕ್ಕನಗೌಡರು, ರಂಗನಗೌಡ ಬಸವನಗೌಡ ಗೋಪಾಲಪ್ಪನವರ್ ಇವರು ಈ ಪತ್ಲೇಶ್ವರ ಜನಾರ್ದನಕ್ಕಾಗಿ ಮಹಾದಾನಿಯಾಗಿದ್ದಕ್ಕಾಗಿ ಅವರ ಪರವಾಗಿ ಅವರ ಸಹೋದರನ ಪುತ್ರನಾದ ಶ್ರೀ ಚಂದ್ರಗೌಡ ಗೋಪಾಲಪ್ಪನ ವ್ಯಕ್ತಿಗೆ ಸನ್ಮಾನ. ಅಭಿಷೇಕ್ ನಮ್ಮೂರಿನ ಹೆಮ್ಮೆ ಅಂದ್ರೆ ಕಲಾವಿದರು. ನಮ್ಮೂರಿನ ಹೆಮ್ಮೆ ಅಂದ್ರೆ ಈ 2 ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆಯುವುದರ ಮೂಲಕ ಮಣಿನಗರಕ್ಕೆ ಹೆಸರು ತಂದಾರೆ. ಇವರು ಅಭಿಷೇಕ್ ಹಾಗೂ 2023-24ನೇ ಸಾಲಿನ SSLC ಫಲಿತಾಂಶದಲ್ಲಿ ಶ್ರೀ TS ಗಂಗಲ್ ಸರ್ಕಾರಿ ಪ್ರೌಢಶಾಲೆ ಎಂಕಂಚಿ ಮಣಿನಗರ ಈ ಒಂದು ಶಾಲೆಯಲ್ಲಿ ಅಭಿಷೇಕ್ ರಾಮಗೌಡ ಮೂಲಿಮನಿ 88 ಅಂಕ, ಕುಮಾರಿ ಪವಿತ್ರ ತಿಪ್ಪಣ್ಣ ತೀರ್ಥಪ್ಪನವರು 87 ಅಂಕ ಪಡೆದಿದ್ದಕ್ಕಾಗಿ ನಮ್ಮ ಗ್ರಾಮದ ಪರವಾಗಿ ಹಾಗೂ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸನ್ಮಾನ ಸಮಾರಂಭ. ಈ ಒಂದು ಸನ್ಮಾನ ಸಮಾರಂಭವನ್ನು ಶ್ರೀಗಳು ವಿಂಗ್ ಕಮಾಂಡರ್ ಆದಂಥ ಶ್ರೀ ಪುಲಕೇಶಿ ಪಾಂಡುರಂಗ ಜಕ್ಕನಗೌಡ್ ವಿಂಗ್ ಕಮಾಂಡರ್ ಯಲಹಂಕ ಇವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಬಂಧುಗಳೇ, ಇನ್ನು ಮುಂದಿನ ತಿಂಗಳಿನಲ್ಲಿ ವಿಶ್ವನೇ ನಮ್ಮ ಕಡೆ ನೋಡ್ತಕ್ಕಂಥ ಈ ವಾಯು ಪ್ರದರ್ಶನ ನಡೀತೈತಿ. ಆ ಏರ್ ಪ್ರದರ್ಶನದೊಳಗೆ ಪುಲಕೇಶಿ ಜಕ್ಕನಗೌಡರು ಬಹಳ ಆಸಕ್ತಿ ವಹಿಸಿ ಅವರೇ ಅದರ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ ಅಂತೆ. ಅವರು BSc 2 ಇದ್ದಾಗ NCC ಇದ್ದಾಗ ನಾವು ವಿಮಾನ ಹತ್ತಬೇಕು ಅಂತ ತಿಳ್ಕೊಂಡು ಗುರಿ ಇಟ್ಕೊಂಡಿದ್ವು. ಅದಕ್ಕೆ ಅವ್ರ ಕಡೆಯಿಂದನ ಅಜ್ಜರ ಕಡೆಯಿಂದ ಆಶೀರ್ವಾದ ಮಾಡ್ಸ್ಲಿಕ್ಕತ್ತೀವಿ. ಹಂಗೆ ನಾವುಗಳೆಲ್ಲ ಸಾಧನೆ ಮಾಡಬೇಕು. ನಮ್ಮೂರೊಳಗೆ ಯಾವುದೂ ಇಲ್ಲ, ಎಲ್ಲಾನು ಐತಿ ಅಂತ. ಈ ಹಿನ್ನೆಲೆಯೊಳಗೆ ಭಾಳ ಪ್ರತಿಭೆಗಳು ನಮ್ಮೂರೊಳಗದಾವ. ಆ ಕಡೆ ಕೊತ್ಲಪ್ಪಗುಡಿ ಕಡೆ ಮನೆಯಿಂದ ಹಿಡಿದು ಈ ಕಡೆ ಮೂಲಿಯೊಳಗಿರ್ತಕ್ಕಂಥ ರವಿ ಎಂಕನ್ನವ್ರ ಮನೆಯವರೆಗೆ ಹೋದ್ರೆ ಎಲ್ಲರ ಮನೆಯೊಳಗೂ ನೌಕರಿದಾರ ಅದೇ. ಯಾಕಂದ್ರೆ ನಮ್ಮ ಊರಿನ ಮಣ್ಣಿನ ಗುಣನೇ ಹಂಗೈತಿ ಅಂತ
ಅದಕ್ಕೆ ನಮ್ಮೂರು ಮಣ್ಯಾಗರ ಅಂದ್ರೆ ಮಣ್ಣಿನ ಆಗರ ಇದೆ. ಈ ಮಣ್ಣಿನೊಳಗೆ ಅದರದೇ ಆಗಿರುವಂಥ ಸಾಧನೆ ಮಾಡುವ ಶಕ್ತಿ ಐತೆ ಅನ್ನೋದಕ್ಕೆ ಆ ಎರಡು ಪ್ರತಿಭೆಗಳ ಸಾಕ್ಷಿ ಅಂತ ಹೇಳ್ತಾನೆ. ಒಟ್ಟಾರೆಯಾಗಿ ಈ ಮಣ್ಣಿನ ನೀರು ಹಾಗೂ ನೆಲವನ್ನು ನಾವುಗಳೆಲ್ಲ ಬಳಸ್ಕೊಂಡು ಉಸಿರು ತಗೊಂಡು ಬೆಳೆದೀವಿ. ಹಾಗೆ ಬೆಳೆಯೋಣ ಅಂತ ಹೇಳಿ ತಾವು ಮುಂದಿನ ಪೀಳಿಗೆಗಳೆಲ್ಲ ಬೆಳಿಬೇಕು. ಬೆಳೆಯುವಂಥ ಆಶೀರ್ವಾದ ಅಜ್ಜಾರ್ದು ಐತಿ, ಗಂಗಾ ಅಜ್ಜಾರ್ದು ಐತಿ, ನಮ್ಮ ಮೂರ್ನಾಳ್ ಅಜ್ಜಾರ್ದು ಐತಿ. ಒಟ್ಟಾರೆಯಾಗಿ ಈ ವಿಶ್ವ ಕಂಡ ಶ್ರೇಷ್ಠ ಮಾನವರು ನಾವು ಆಗಬೇಕಾದ್ರೆ ನಾವು ಒಂದು ಗುರಿ ಇಟ್ಕೋಬೇಕು. ಆ ಗುರಿ ಮುಟ್ಟುವ ತನಕ ನಿದ್ರೆ ಮಾಡಲಾರ್ದನ್ನು ಹೋರಾಟ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳುವುದರ ಮೂಲಕ ಈ ಮಾನವ ಜನ್ಮದ ಸಾರ್ಥಕತೆಗೆ ನಾವುಗಳೇನು ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂಥ ಚತುರ್ವಿಧ ಈ ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕು ಅಂತಂದ್ರೆ ಇಂಥ ಪವಿತ್ರ ಕಾರ್ಯದೊಳಗೆ ನಾವು ಪಾಲುಗಾರಾಗಬೇಕು. ನಾವು ಗುಡಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಇಟ್ಕೊಂಡು ಸಮಿತಿ ಮಾಡಿಕೊಂಡು ಮಲ್ಲಪ್ಪ ಗಂಗಲ್ ಅವ್ರ ನೇತೃತ್ವದೊಳಗೆ ಚಂದ್ರಗೌಡ ಮಲಗೌಡರ ಹಿಂದಿನ ಅಧ್ಯಕ್ಷರು ಹಾಗೂ ನಮ್ಮ ವೆಂಕನಗೌಡ ಪಾಟೀಲ್ರವರ ನೇತೃತ್ವದೊಳಗೆ ನಾವುಗಳು ಈ ಡಾಕ್ಟರ್ ಅರವಿಂದ್ ಕೋವಳಿ ಅವರು, GM ಜಕ್ಕನಗೌಡರು, ನಾವು ಎಲ್ಲರೂ ಕೂಡ್ಕೊಂಡು, ಬರೀ ನಾವಂತ ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ್ಕೊಂಡು ಅದಕ್ಕೆ ಜೀರ್ಣೋದ್ಧಾರ ಮಾಡೋಕೆ ನಾವು ಕೊತ್ಲಪ್ಪ ಗುಡಿಗೆ ಹೋದಾಗ ಅಲ್ಲೊಂದು ಬೋರ್ಡ್ ಕಾಂತ ನಮಗೆ ಆ 50 ವರ್ಷದ ಹಿಂದೆ ಈ ದೇವಾಲಯವನ್ನು ಕಟ್ಟಲ್ಪಟ್ಟಿದೆ ಅಂತಿಕೊಂಡು ಇಸ್ವಿ ಸಿಕ್ತು ಅಂತೆ. ಅದನ್ನು ನೋಡಿ ಇದು ಬಂಗಾರದ ಹಬ್ಬ ಈ ವರ್ಷ ನಮ್ಮೂರಿಗೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ್ಕೊಂಡು 6,17,000 ರೂಪಾಯಿಗಳನ್ನು ನೀವು ದೇಣಿಗೆಯಾಗಿ ನಮಗೆ ನೀಡಿದ್ದೀರಿ. 500ರಿಂದ ಹಿಡಿದಾಗ ಹೇಳಿದ್ದಲ್ಲ 51,000ದವರೆಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟಿರಿ. ಆ ಹಣಕ್ಕೆ 1 ರೂಪಾಯಿನೂ ವ್ಯಥೆ ಪಡಲಾರ್ದ ಹಾಗೆ ನಾವುಗಳೆಲ್ಲ ಸರಿಯಾಗಿ ಲೆಕ್ಕಪತ್ರ ಇಟ್ಟಿವಿ. ನಾಳೆ ಪಲ್ಲಕ್ಕಿ ಮುಗಿದ ಮೇಲೆ ಆ ಲೆಕ್ಕಪತ್ರವನ್ನು ತಮಗೆ ಒಪ್ಪಿಸ್ತೀವಿ. 5,98,000ದವರೆಗೆ ನಾವು ಖರ್ಚು ಮಾಡೀವಿ, ಅದಕ್ಕೆ ಉಳಿತಾಯ ಮಾಡೀವಿ. ಹೀಗೆ ನಿಮ್ಮೆಲ್ಲರ ಸಹಕಾರದಿಂದಲೇ ನಮ್ಮೂರಿನ ದೇವಾಲಯಗಳು ಜೀರ್ಣೋದ್ಧಾರ ಅದು. ಈ ರಂಗಮಂಟಪನೂ ಕೂಡ ಅಂತೆ. ಇದನ್ನು ಒಳಗೊಂಡು ಎಲ್ಲ ದೇವಾಲಯಗಳು ಅವರಿವರೆನ್ನದೇ, ಆ ಜಾತಿ ಈ ಜಾತಿ ಅನ್ನದೇ ನಾವೆಲ್ಲ ಸಹೋದರರದೇವಿ. ಇಲ್ಲಿ ಈ ಕಡೆಯಿಂದ ಮಸೂದೆ, ಆ ಕಡೆಯಿಂದ ಮಜಾರದಿಂದ ಹಿಡಿದ ಅಪ್ಪರ ಆಶೀರ್ವಾದ ಐತಿ. ಒಂದು ದೃಷ್ಟಾಂತವನ್ನು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಏನಂದ್ರೆ ನಮ್ಮ ಊರಾರ ಹಿರಿಯರು ಕೂಡ್ಕೊಂಡು ಮಲ್ಲನಗೌಡ ಜಕ್ಕನಗೌಡರು, ಆಮೇಲೆ ನಮ್ಮ ಮಾಲಿಂಗ್ನ ಮಸ್ತರು ಎಲ್ಲರೂ ಕೂಡ್ಕೊಂಡು ಬರಗಾಲ ಬಿದ್ದಿತ್ತಂತ ಅಪ್ಪರ ನಮ್ಮ ಊರಿಗೆ ನೀರೇ ಇಲ್ಲರೆ, ಒಟ್ಟ ಏನೇನು ಇಲ್ಲ, ದನಕ್ಕಂತೂ ಹೆಂಗೆ ಮಾಡೋದ್ರಿ ಅಪ್ಪರ, ಮನುಷ್ಯರಾದ್ರೆ ಒಂದು ಕುಡಿಬೋದು ಇರ್ಬೋದು, ದನಕ್ಕೆ ಏನು ಮಾಡೋಣ್ರಿ ಅಪ್ಪರ ಅಂತ ಹೋದ್ರಂತ. ಅಜ್ಜಾರ ಅಪ್ಪರು ಇಲ್ಲಾಕೆ ಬಂದಿರೋ ತಮ್ಮ ನಾ ಅದೇನೆ ಅಲ್ಲೇ ಹೋಗ್ರಿ, ಅಲ್ಲೇ 2 ದಿನದಾಗ ಮಳೆ ಹಾಕೈತಿ ಅಂದ್ರಂತ. ಇದು ನಿಮ್ಮನ್ನು ಮೆಚ್ಚಿಸುವಂತ ಮಾತಲ್ಲ. ಅವ್ರ ಊರಿಗೆ ಬಂದು ಚಿಂತೆ ಹಚ್ಕೊಂಡು ಕುಂತು 2 ದಿನ ಆತಪ್ಪ ಹೆಂಗ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗೆ ಬರೋದ ತಡ ಅದೇನು ಗದ್ದರಿಸಿ ಮಳೆ ಹೊಡೆದ ಅಲ್ಲೇ ಬಾಯಿ ತೋಡ್ರಪ್ಪ, ಅಜ್ಜನ ಬಾಯಿ ಐತಿ ಅಲ್ಲೇ ಅಜ್ಜದಾನ ಅಂತಂದಾಗ ಬಾವಿ ತೋರಿಸಿದ್ರಂತ ಜಗ್ ನೀರು ಬಂತು ಅನ್ನುವಂಥ ಐತಿಹ್ಯವನ್ನು ಸಾಕಷ್ಟು ಉದಾಹರಣೆಗಳದಾವ. ಅವು ಕೇವಲ ಉದಾಹರಣೆಗಳಲ್ಲ, ಸತ್ಯ ಸಂಗತಿಗಳು ಅಂತೆ. ಹಾಗೆ ಇಲ್ಲಿರುವಂಥ ಎಲ್ಲ ಹಿರಿಯರು, ಆಮೇಲೆ ಸನ್ಮಾನಿತರು ಬಹಳ ನಮ್ಮೂರಿಗಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿದ್ದೀರಿ. ನೀವು ನಿವೃತ್ತರಾಗಿ ಈಗ 60 ವರ್ಷದ ಮಟ್ಟ ಬದುಕೋದು ದೊಡ್ಡ ಕಷ್ಟ ಐತಿ. ಇನ್ ಸರ್ವಿಸ್ನೊಳಗೆ ಇದ್ದಾಗ ನಾವೆಲ್ಲ ಹೊಂಟೀವಿ. ಅದಕ್ಕೆ ಆರೋಗ್ಯ ಮತ್ತು ನಿಮ್ಮ ಇಡೀ ಬದುಕನ್ನು ಸುಖಮಯವಾಗಿ ಆರೋಗ್ಯಮಯವನ್ನಾಗಿ ಮಾಡಲಿಕ್ಕೆ ನಮ್ಮ ದೇವಾಲಯಗಳನ್ನು ನೀವೇನು ಜೀರ್ಣೋದ್ಧಾರ ಮಾಡಿರಲ್ಲ, ನಿಮ್ಮ ಇಡೀ ಪರಿವಾರಕ್ಕೆ ಅದು ಒಳ್ಳೆಯದಾಕೈತಿ ಅಂತ ಹೇಳಿ ನಾನು ನಾಗನಗೌಡ ಮಾವರ ಹತ್ರ ಹೋಗಿದ್ದೆ. ಮಾವರ ಕೊತ್ಲಪ್ಪ ಗುಡಿ ಜೀರ್ಣೋದ್ಧಾರ ಮಾಡಕತ್ತೀವ್ರಿ, ರೊಕ್ಕ ಕೊಟ್ಟಿರಿ ಚಲೋ ಆತ್ರಿಂದ ಬಾಯಲ್ ಮಸ್ತರ ಒಂದು ದೃಷ್ಟಾಂತ ಹೇಳ್ತೀನಿ ಅಂದರು. ಅವ್ರೇನೋ 6ನೇತ್ತಿದ್ರಂತ, 6ನೇತ್ತಿದ್ದಾಗ ಮಾಟ್ ಮಾಸ್ತರ್ ಅಂತ ಅವ್ರು ಕಲಿಸ್ತಿದ್ರಂತ, ಭಾಳ ಚಲೋ ಇದ್ರಂತ. ಅವ್ರಿಗೆ ಟ್ರಾನ್ಸ್ಫರ್ ಆಗಿತ್ತಂತ, ವರ್ಗಾವಣೆ ಆಗಿತ್ತಂತ. ಇಲ್ಲ ಅವ್ರ ಅವನ ಮುಂದೆ ಇದ್ರಂತ, ಮಲ್ಲವನ್ನ ಮುಂದೆ, ಹಿಂಗೆ ನಮ್ಮ ಸರಿ ವರ್ಗಾವಣೆ ಆಗೈತಿ, ನಾವು ಅಲ್ಲಿ ಸಾಲಿಗೆ ಅಂದ್ರಂತ. ಹಂಗಾರೆ ಕೊತ್ಲಪ್ಪದನಪ್ಪ ಹೋಗಿ ಬಿಡ್ಕೊ ಹೋಗ, ಅವ್ರ ಸರ್ ಇಲ್ಲೇ ಇರ್ತಾರಂದ್ರಂತ. ಎಲ್ಲಿರ್ತಾರೆ ಬಿಡ್ಬೆ ಅಂತೇಳಿ ಹೋಗಿ ಕೊತ್ಲಪ್ಪ ನಮಸ್ಕಾರ ಮಾಡಿ ಸಾಲಿಗೆ ಹೋದಾಗ ಸಾಹೇಬ್ರು ಬಂದಿದ್ರಂತ, ಭಟ್ ಸಾಹೇಬ್ರು ಅಂತೇಳಿ ಬಂದು ಅವರು ಉಳಿಕೆಲ್ಸರುಗಳು ಎಲ್ಲೇ ಹೋಗಿದ್ರು, ಅವ್ರು ಕಲ್ಸಾಕತ್ತಿದ್ರಂತ. ಆ ಹುಡುಗರೆಲ್ಲ ಇವರು ಸರ್ ಭಾರಿ ಚಲೋ ಕಲಿಸ್ತಾರೆ ಸರ, ನಮ್ಮ ಊರಾಗ ಇರ್ಬೇಕ್ರಿ ಅಂದ್ರಂತ. ಅಲ್ಲೇ ಬುಕ್ದಾಗ ಬರೋದು ಇವ್ರು ಇಲ್ಲೇ ಇರಲಿ ಅಂತ ಬರೆದು ಹೋಗ್ಬಿಟ್ರಂತ. ಅವ್ರು ಇಂಥ ಸಾಕಷ್ಟು
ದೃಶ್ಯಗಳು ನಮ್ಮ ಕೊತ್ಲಪ್ಪನ ಪವಾಡಗಳದಾವು, ಮಾರುತೇಶ್ವರನ ಪವಾಡಗಳು, ದ್ಯಾಮೋದುರ್ಗನ ಪವಾಡಗಳದಾವು. ಹಂಗೆ ದೇವ್ರನ್ನ ನಂಬ್ಕೊಂಡು ನೀವು ಜೀವನ ಮಾಡಿದ್ರೆ, ಅಜ್ಜನ ನಂಬ್ಕೊಂಡು ನೀವು ಬದುಕನ್ನು ಸಾಗಿಸಿದ್ರೆ ಇಡೀ ಬದುಕು ಹಸನ ಆಗ್ತೈತಿ ಅಂತ ಹೇಳಿ ನಿಮಗೆಲ್ಲರಿಗೂ ಆ ಎಲ್ಲ ದೇವರುಗಳು, ನಮ್ಮೂರಿನ ಆರಾಧ್ಯ ದೈವಗಳು ಸನ್ಮಾನಗಳನ್ನು ನೀಡಲಿ, ನಿಮ್ಮ ಇಡೀ ಪರಿವಾರಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ನಾವು ಕಾರ್ಯಕ್ರಮದ ಕೊನೆಗೆ ಬರ್ತೀವಿ. ನಿಮ್ಗೆ ಒಳ್ಳೆಯದಾಗಲಿ. ಹಲೋ, ಶ್ರೀ ಚನ್ನಬಸಪ್ಪ ಸೋಮಪ್ಪ ನಾಗ್ನೂರ್ ಮುಖ್ಯೋಪಾಧ್ಯಾಯರು AR ಹಿರೇಮಾತ್ ಪ್ರೌಢಶಾಲೆ ಕೆರೂರ್ ಸತತವಾಗಿ ಅಲ್ಲಿ ಸೇವೆಯನ್ನು ಗೈದು ನಿವೃತ್ತಿಯನ್ನು ಪಡೆದಿದ್ದಕ್ಕಾಗಿ ಅವರಿಗೆ ಗ್ರಾಮದ ಪರವಾಗಿ ಸನ್ಮಾನ. ಈ ಒಂದು ಸನ್ಮಾನವನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಮೌನೇಶ್ವರ ಮಹಾಸಂಘಗಳು ಗಂಗಾಯರ ವೇದಿಕೆ ಮೇಲೆ ಆಶೀರ್ವಾದ ಅತಿಥಿ ಮಹೋದಯರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ನಾಟಕಕ್ಕೆ ಕಾರಣೀಭೂತರಾದಂತಹ ಹಾರ್ಮೋನಿಯಂ ಮಸ್ತ ಸತತ 1 ತಿಂಗಳ ಕಾಲ ತಾಲೀಮನ್ನು ನಡೆಸಿ ಅವರಿಗೆ ಹಾರ್ಮೋನಿಯಂ ಸೇವೆಯನ್ನು ಗೈದಂತ ಶ್ರೀ ವಸಂತ ಪತ್ತಾರ್ ಇವರಿಗೆ ಶ್ರೀಗಳಿಂದ ಮಾಲಾರ್ಪಣೆ. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಸಹೋದರಿಯರು ವೇದಿಕೆ ಹತ್ರ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಕಲೆಗಾರ ಆ ದೈವನು ಒಬ್ಬನೇ ಕೊಲೆಗಾರ, ಭೂಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಹೊಸ ಜೋಡಿಯು ಮಾಡಲಿ ಕಲಿ ಹಾಕಿದ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ML ಗಂಗಲ್ ಅವರ ಪೊಲೀಸರ ML ಗಂಗಲ್ ಸಾಹೇಬ್ರ ವೇದಿಕೆ ಹತ್ರ ಬರ್ರಿ. ML ಗಂಗಲ್ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸಹೋದರಿಯರು ವೇದಿಕೆ ಹತ್ರ ಬರಬೇಕು. ಅವರ ಹೆಸರುಗಳು ಇಲ್ಲೇ ದಯವಿಟ್ಟು ರಂಗೋಲಿಯಲ್ಲಿ ಭಾಗವಹಿಸತಕ್ಕಂಥ ಸಹೋದರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈಗ ರಂಗೋಲಿ ಸ್ಪರ್ಧೆ ಬಹುಮಾನ ವಿತರಣೆಗಳು, ಈ ಎಲ್ಲ ವಿತರಣೆಗಳು ಮಾಡಿದವರು ಬೆಂಗಳೂರು ಚಾಲಕರಿಂದ. ದಯವಿಟ್ಟು ಶ್ರೀಮಂತಿ ತೀರ್ಥಪ್ರವರ್, ಐಶ್ವರ್ಯ ಬಸಯ್ಯ ಮಠ, ಎಲ್ಲವ ಗಾಜಿ, ಪ್ರತಿಭಾ ರಂಗನವರ್, ದಯವಿಟ್ಟು 7 ಜನ ವೇದಿಕೆ ಮೇಲೆ ಬರಬೇಕು. ಪ್ರಥಮ ಬಹುಮಾನ ಶ್ರೀಮಂತಿ ಮೌನೇಶ್ ತೀರ್ಥಪ್ಪನವರು, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಐಶ್ವರ್ಯ ಬಸಯ್ಯ ಮಠಪತಿ, ಎಲ್ಲವ ಗಾಜಿ, ಪ್ರತಿಭಾ ರಂಗನವರ್, ಸವಿತಾ ಜುಟ್ಟಪ್ಪನವರ್, ಸುಚಿತ್ರಾ ಪಾಟೀಲ್, ವಿದ್ಯಾ ಆಶಾದರ್, ದಯವಿಟ್ಟು ಎಲ್ಲ ಸಹೋದರರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಸಂಗೀತಗಳನ್ನು ವೇದಿಕೆ ಮೇಲೆ ಬರಬೇಕು. ಪ್ರದರ್ಶನ ಎಲ್ಲರೂ ಪ್ರಥಮ ಬಹುಮಾನ ಶ್ರೀಮಂತಿ ಮೌನೇಶ್ ತೀರ್ಥಪ್ಪನವರು, ರಂಗೋಲಿಯ ಸ್ಪರ್ಧೆಗೆ ಪ್ರಪ್ರಥಮ ಶ್ರೀಮಂತಿ ಮೌನೇಶ್ ತೀರ್ಥಪ್ಪನವರು. ಆ ಸಹೋದರನ ಜೋರಾದ ಚಪ್ಪಾಳೆ. ದಯವಿಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಂಗೋಲಿ ಸ್ಪರ್ಧೆಗೆ ಪ್ರಥಮ ಸ್ಥಾನ ವಹಿಸಿದಂತ ಶ್ರೀಮಂತಿ ಸಹೋದರಿಗೆ ಧನ್ಯವಾದಗಳು. ಎರಡನೆಯ ಸಹೋದರಿ ಐಶ್ವರ್ಯ ಬಸಯ್ಯ ಮಠಪತಿ, ದ್ವಿತೀಯ ಸ್ಥಾನ ಐಶ್ವರ್ಯ ಬಸಯ್ಯ ಮಠಪತಿ, ಧನ್ಯವಾದಗಳು. ಮೂರನೆಯ ಸ್ಥಾನ ಎಲ್ಲವ ಗಾಜಿ ಸಹೋದರಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಎಲ್ಲ ಬಹುಮಾನ ವಿತರಕರು ಬೆಂಗಳೂರು ಚಾಲಕ ಸಹೋದರರಿಂದ
ಪ್ರತಿಭಾ ರಂಗನವರ್. ಉಳಿದ ಸಹೋದರಿಗೆ ನನ್ನ ಹತ್ರ ದಯವಿಟ್ಟು ಬಂದು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ವಿದ್ಯಾ ಶೇಖರ್ ಪ್ರಕಾಶ ವಿಷದ ವೃತ್ತಕ್ಕೆ ಹಾಲೆರಡು ಮುತ್ತ ಇದೆ. ಅರ್ಥಾತ್ ವೃತ್ತ ಭೂಮಿಯಲ್ಲಿ ಬಾಕಿನಿದ್ದ ನಾಯಕನು. ನಾಡಿನ ಸಂಗೀತ ಪ್ರಾಣವಂತ ಪ್ರಕಾಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ML ಸಾಹೇಬ್ರು ಹಾಗೂ ಡಾಕ್ಟರ್ ಅರವಿಂದ್ ರೆಡ್ಡಿ ಕೋಳಿ ವೇದಿಕೆ ಮೇಲೆ ಬರಬೇಕು. ಮಾಮ ಡಾಕ್ಟರ್ ಅರವಿಂದ್ ರೆಡ್ಡಿ ಕೋಳಿ. ಇಲ್ಲಿಯವರೆಗೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತ ಸರ್ವರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಮೂರ್ನಾಳ್ ಮಾಡ್ತಿವರಿಂದ ಆಶೀರ್ವಾದ ನುಡಿಗಳು. ಹರಿ ಓಂ. ಸಕಲ ಮತ ಸನ್ಮಾನ್ಯಾಧೀಶ ಗದ್ದನಗಿರಿ ಮುರ್ನಾಳ ಸಮಸ್ತ ಸದ್ಗುರುವೇ ನಮ. ಪ್ರಾತಸ್ಮರಣೆಯನ್ನು ಆರಾಧ್ಯ ದೇವನಾಗಿರ್ತಕ್ಕಂಥ ಸದ್ಗುರು ಶ್ರೀ ಮಳೆರಾಜರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಕೊತ್ಲೇಶ್ವರರಲ್ಲಿ ಮಾರುತೇಶ್ವರರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪುಣ್ಯಮಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪರಮ ಪೂಜ್ಯರು ಗಂಗಾಯಜ್ಜನರಲ್ಲಿ ಶರಣೆಂದು ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರು ಹಾಗೂ ಸಕಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಅನ್ನ ಕೊಡುವ ರೈತರನ್ನು, ದೇಶ ಕಾಯುವ ಯೋಧರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುರ್ನಾಳ ಗ್ರಾಮ ಬೇರೆ ಅಲ್ಲ, ಮಣಿನಾಗರ ಗ್ರಾಮ ಬೇರೆ ಅಲ್ಲ, ಎರಡೂ ಒಂದೇ ಕಣ್ಣು ಇದ್ದ ಹಾಗೆ, ಒಬ್ಬ ಮನುಷ್ಯನಿಗೆ ಎರಡು ಕಣ್ಣು ಹೇಗೆ ಹಾಗೆ ಆ ಸದ್ಗುರು ಮಳೆರಾಜೇಂದ್ರನ ಆಶೀರ್ವಾದ ಮಣಿನಾಗರ ಗ್ರಾಮಕ್ಕೆ ಇದೆ. ಮತ್ತು ನಮ್ಮ ತಾಯ್ನಾಡಿಗೆ, ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ಅಪಾರ ಈ ಒಂದು ಸ್ಥಳ. ನಮ್ಮ ಪುಲಿಕೇಶ್ ಅವರು ನಮ್ಮ ಏರ್ಫೋರ್ಸ್ನಲ್ಲಿ ಕಮಾಂಡರ್ ಆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿ ಅವರು ಈ ಕಾರ್ಯಕ್ರಮದಲ್ಲಿದ್ದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಅದಕ್ಕೆ ಅದೆಲ್ಲ ಸಾಕ್ಷಿಗೆ ತಾವೆಲ್ಲರೂ ಕಾರಣರಾಗಿದ್ರಿ. ಅದಕ್ಕೆ ನಾಗನೂರ್ ಸರ್ ಹೇಳಿದರು ಮನೆಯಲ್ಲಿ ಸಂಸ್ಕಾರ ಮುಖ್ಯ ಅಂತೇಳಿ. ಈ ನಾಟಕದಲ್ಲಿ ಕೂಡ ಸಂಸ್ಕಾರ ಮತ್ತು ಹೇಗಿರಬೇಕು, ಬಾಳಿನಲ್ಲಿ ಹೇಗೆ ರೂಢಿಸ್ಕೊಂಡು ಹೋಗಬೇಕು ಮತ್ತು ತಪ್ಪು ತಡೆಯಾಗ ತಿದ್ದುಕೊಂಡು ಹೋಗ್ಲಿಕ್ಕೆ ಹೇಗೆ ನಾಟಕದಲ್ಲಿರುತ್ತೆ ಅದನ್ನು ಕೂಡ ತಾವು ತಮ್ಮ ಬಾಳಿನಲ್ಲಿ ರೂಢಿಸಿಕೊಂಡು ಮಣಿನಾಗರ ಗ್ರಾಮ ಹಾಗೂ ಸುತ್ತಲಿದ್ದ ಗ್ರಾಮಗಳು ತಮ್ಮ ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿ ಈ ಜಾತ್ರೆ ಇವೆಲ್ಲ ಜಾಗೃತ ಆಗಲಿ. ಜಾತ್ರೆ ಜೊತೆಗೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಭಗವಂತನ ನಾಮಸ್ಮರಣೆ ಮಾಡುವಂಥ ತಾವೆಲ್ಲ ರೂಢಿಸಿಕೊಂಡ್ರೆ ನಮ್ಮ ಗ್ರಾಮ ಮಾದರಿಯ ಗ್ರಾಮ ಆಗ್ತದೆ ಅಂತೇಳಿ ನಮ್ಮನ್ನು ಇಲ್ಲಿ ಕರೆಸಿ ಮಣಿನಾಗರ ಸಮಸ್ತ ಗುರು ಹಿರಿಯರು ತಾವೆಲ್ಲರೂ ನಮ್ಮನ್ನು ಕರೆಸಿ ಸನ್ಮಾನಿಸಿ ನಮ್ಮ ಎರಡು ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸದ್ಗುರುಗಳ ಭಕ್ತರಿಗೂ ಮತ್ತೊಮ್ಮೆ ಶರಣೆಂದು ತಮ್ಮ ಗ್ರಾಮಕ್ಕೆ ಮಳೆ ಬೆಳೆ ಮಳೆರಾಜೇಂದ್ರ ಸಕಲ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಎರಡು ಮಾತಿಗೂ ವಿರಾಮ. ಈ ಒಂದು ಆಶೀರ್ವಾದ ನುಡಿಯುವಂಥ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳಿಗೆ ಗ್ರಾಮದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಶ್ರೀ ML ಜಂಗಲ್ ನಿವೃತ್ತ ಹವಾಲ್ದಾರರು ಇವರಿಗೆ ಶ್ರೀಗಳಿಂದ ಸನ್ಮಾನ.
ಮಾರುತೇಶ್ವರ ನಾಟ್ಯ ಸಂಘ ಮಣಿನಾಗರ ಇವರ ಶ್ರೀ ಪದ್ಮೇಶ್ವರನ ಕಾರ್ತಿಕೋತ್ಸವದ ಅಂಗವಾಗಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಮೂರ್ನಾಳಮಟ್ಟಿಯವರಿಗೆ ಗ್ರಾಮದ ಪರವಾಗಿ ಹಾಗೂ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಶ್ರೀ ಗಂಗಯ್ಯ ಸ್ವಾಮಿಗಳು ಹಿರೇಮಠ ಇವರಿಗೂ ಕೂಡ ಗ್ರಾಮದ ಪರವಾಗಿ ಹಾಗೂ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ. ಅವರಿವರನ್ನೆಲ್ಲ ವೇದಿಕೆ ಮೇಲೆ ಆಸೀನರಾಗಿ ಈ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ತಮ್ಮೆಲ್ಲರಿಗೂ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ಗ್ರಾಮ ಸಕಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಜೈ ಹಿಂದ್. ಹಲೋ ಹಲೋ
ವರವನ್ನು ಪಾಲಿತು ಭಾರತಮ ವರವನ್ನು ಪಾಲಿತು ಭಾರತಮ ಜೈ 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 ಭಾರತ ಮಾತೆ ಜೈ 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 ಭಾರತ ಮಾತೆ ಗುರುವರ ಮಾಲೆ ಧರಿಸಿ ನಾಟ್ಯ ಕುಸುವರ ಮಾಲೆ ಧರಿಸಿ ನಿಸಗರ ಸಾರಿಸದ ಪದಪ ಪದಪ ಗಮರಿಸ ಸಾಗವ ಪದಪ ಹರಿದಪ ಮದಪ ನಾಟ್ಯ ಕುಸುವರ ಮಾಲೆಯ ಧರಿಸಿ ನಾಟ್ಯ ಕುಸುವರ ಮಾಲೆಯ ಧರಿಸಿ ಭಜಿಪವು ಬೋಧದಿಂದ ಭಜಿಪವು ಬೋಧದಿಂದ ವರವನ್ನು ಪಾಲಿಸು ಭಾರತ ಮಾತೆ ವರವನ್ನು ಪಾಲಿಸು ಭಾರತ ಮಾತೆ ಜೈ 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 ಭಾರತ ಮಾತೆ ಜೈ 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 ಭಾರತ ಮಾತೆ ಜೈ 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 ನಮಃ शरणं शरणं देवी कृपाकरे पालिಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೆ ಶರಣಂ 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 ದೇವಿ ಬಡವರ ಪಾಲಿಗೆ ಬೆಳಕಾಗಿ ಬಾರಮ್ಮ ಬಡವರ ಪಾಲಿಗೆ ಬಡವರ ಪಾಲಿಗೆ ಬೆಳಕಾಗಿ ಬಾರಮ್ಮ ಬಡವರ ಪಾಲಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ಗೌರಿ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ಗೌರಿ ಶರಣಂ 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 ತಾಯೇ ಶ್ರೀ ಗೌರಿ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ಗೌರಿ ಕರುಣಿಸಿ ತಾಯಮ್ಮ ತಾಯೇ ಶ್ರೀ ಗೌರಿ ಶರಣಂ 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 ದೇವೇ ಕೃಪಾಕರೆ ದೇವೇ ಕೃಪಾಕರೆ ದೇವೇ ಕೃಪಾಕರೆ ಅಮ್ಮ ತಾಯಿ ಜಗಜ್ಯೋತಿ ಬಸವೇಶ್ವರಿ ನನ್ನ ಮೈದುನ ವಿದ್ಯಾಭ್ಯಾಸಕ್ಕೆಂದು ಬೆಂಗಳೂರಿಂದ ಇವತ್ತಿಗೆ ಬರ್ತಾ ಇದ್ದಾನೆ ಅವನಿಗೊಂದು ಒಳ್ಳೆ ಉದ್ಯೋಗ ಕೊಡಿಸಿದರೆ ನಿನ್ನ ಭಕ್ತರಾದ ಈ ಭಕ್ತಿಗೆ ಪ್ರತಿಫಲ ಸಿಗುತ್ತೆ ತಾಯಿ
ಭಕ್ತಿ ಭಾವದಲ್ಲಿ ಪರಮಶರಾಗಿ ಹಾಡಿ ಕುಣಿದಾಡುವ ಈ ನಿನ್ನ ನಿರ್ಮಲವಾದ ಮನಸ್ಸಿನಿಂದ ಜಗದೊಡೆಯ ಪತ್ಲೇಶ್ವರನ ಮುಂದೆ ಏನೇ ಒಂದು ವರ ಕೇಳ್ತಿರಲಿಲ್ಲ, ಅದೇನಂತ ನಮ್ಮ ಮುಂದೆ ಹೇಳ್ಬಾರ್ದೆ? ಸ್ವಾಮಿ, ಪೂಜೆ ಮುಗಿದೆ, ಹೇಳುತ್ತೇನೆ, ಮೊದಲು ಪ್ರಸಾದವನ್ನು ತಿಂದು. ಸ್ವಾಮಿ, ವಿದ್ಯಾಭ್ಯಾಸಕ್ಕೆ ಹೋದ ನನ್ನ ಮೈದುನಿಗೆ ಒಳ್ಳೆ ಉದ್ಯೋಗ ಸಿಗಲಿ ಎಂದು ಆ ತಾಯಿಯಲ್ಲಿ ಆರಾಧಿಸ್ತಾ ಇದ್ದೇನೆ. ಅಂಬಿಕಾ, ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ತಮ್ಮ ತಾಯಿ ಇಲ್ಲದ ತಬ್ಬಲಿಯಾಗಿ ಬೆಳೆದ ಕಣೆ. ನಿಜಕ್ಕೂ ನೀನು ಅವನ ಅತ್ತಿಗೆ ಆಗಿ ಬಂದಿದ್ದಕ್ಕೆ, ಅತ್ತಿಗಾಗಿ ಬಂದು ತಾಯಿ ಸ್ಥಾನವನ್ನು ಕೊಟ್ಟೆಲ್ಲ. ನಿಜಕ್ಕೂ ನೀನು ನನ್ನ ಮಡದಿಯಾಗಿ ಬಂದಿದ್ದಕ್ಕೆ ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತೆ ಕಣೆ. ಸ್ವಾಮಿ, ಅಷ್ಟ ದೊಡ್ಡ ಮಾತಕ್ಕೆ ಹೇಳ್ತೀರ ನೀವು? ದೇವರಂತ ಗಂಡ, ಮಗನಂತಿರುವ ನನ್ನ ಮೈದುನ, ಇಷ್ಟು ಸಾಕು ನಿಮ್ಮ ಮುದ್ದಿನ ಮಡದಿಗೆ, ಮತ್ತೇನು ಬೇಕು? ನಾವೆಲ್ಲರೂ ಒಂದಾಗಿರೋದು ಎಷ್ಟು ಜನ್ಮದ ಪುಣ್ಯನೇನು. ನಾವಂತರೂ ಒಟ್ಟಲ್ಲಿ ಪುಣ್ಯವಂತರು ಸ್ವಾಮಿ. ಹೌದು ಕಣೆ, ಅತ್ತೆಗೆ ಎಂದರೆ ಎಲ್ಲಿಲ್ಲದ ಪ್ರೀತಿ ಆ ನಿನ್ನ ಮುದ್ದು ಮೈದುನಲ್ಲಿ. ಮೈದುನನ್ನು ಮಗನಂತೆ ಕಾಣುವ ನೀನು ತಾಯಿಯಾಗಿ ಬಿಟ್ಟೆ ಅವನ ಕಣೆ. ನಿಮ್ಮಿಬ್ಬರ ಪ್ರೀತಿ ನನ್ನ ಮನದಲ್ಲಿ ಕಾಡುತ್ತಿದೆ. ಅದಕ್ಕೆ ಒಂದು ಸೊಗಸಾದ ಮನವನ್ನು ತಣಿಸಬಾರೇ ಈ ನಿನ್ನ ಮನವನ್ನು. ಆಯ್ತು ಸ್ವಾಮಿ, ನೀವು ಹೇಳಿದ